ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ ಕೊಡ್ತಾ ಇರೋ ಒನ್ ಮೋರ್ ಅಂತ ತಿನ್ಬೇಕು. ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ. ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಒನ್ ಟೈಮ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಚಂದ್ರು ಫ್ಯಾಮಿಲಿ ರೆಸ್ಟೋರೆಂಟ್. ಅಲ್ಲಿ ನೋಡಿ ಬೋರ್ಡು, ಹೋಟೆಲ್ ಚಂದ್ರು ನಿಮ್ ಮನೆ ಊಟ. ಎಕ್ಸ್ಟ್ರಾರ್ಡಿನರಿ. ಪಕ್ಕದಲ್ಲೇ ನಮ್ಗೆ ಪಾರ್ವತಮ್ಮ ಮೇಡಮು, ಅಪ್ಪು ಸರ್ರು, ಅಣ್ಣವ್ರ ಫೋಟೋ ಇದೆ. ಸೊ ಶೇಷಾದ್ರಿಪುರಂ ಕುಮಾರಕೃಪದಲ್ಲಿರುವಂತಹ ಚಂದ್ರು ಹೋಟೆಲ್ಗೆ ನಾನಿವತ್ತು ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ಏನಂತೀರಾ? ನೋಡಿ ಎಂಟ್ರೆನ್ಸ್ ಅಲ್ಲೇ ಅಪ್ಪು ಸರ್ ಫೋಟೋ ಇದೆ. ಚಂದ್ರು ಬಾಸ್ ನಮಸ್ಕಾರ ಬಾಸ್, ಹೇಳಿ ಬಾಸ್. ಅಣ್ಣವ್ರದ್ದು ಮತ್ತೆ ಪಾರ್ವತಮ್ಮ ಮೇಡಮ್ ಅವ್ರದ್ದು ಫೋಟೋ ನೋಡ್ಬೋದು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಸೊ ಬನ್ನಿ ಹೋಗೋಣ, ಮೇಲ್ ಹೋಗೋಣ. ಇದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಇದೆಯಾ? ಆಮೇಲೆ ಒಂದು ಚಿಕನ್ ನಾಟಿ ಸ್ಟೈಲ್, ಅದಾದ್ಮೇಲೆ ಇದು ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಖಾಲಿನಾ? ಇದು ಪೆಪ್ಪರ್ ಚಿಕನ್ ಕೊಡಿ. ಅಲ್ಲ ರೆಡ್ ಕಲರ್ ಸಾಂಬಾರ್ ಬರುತ್ತಲ್ಲ ಮಟನ್, ಇದೆಯಾ? ಅದ್ ಕೊಟ್ಬಿಡಿ. ಅದು ಹಾ ಹಾ ಕುರ್ಮಾ. ಒನ್ ಟೈಮ್ ಅಲ್ಲಿ ಇಲ್ಲಿ ಚಂದ್ರು ಸರ್ ಆಗಿರ್ಬೋದು, ಮತ್ತೆ ಅವ್ರ ಜೊತೆ ಒಬ್ಬ ಹುಡುಗ ಇದ್ನಲ್ಲ, ಫುಲ್ಲು ಎಷ್ಟು ವೈರಲ್ ಆಗ್ಬಿಟ್ಟಿದ್ರ ಅಂದ್ರೆ, ರಾಹುಲ್ ಏನ್ ಹಿಂಗಂತವ್ನೆ, ಹಿಂಗಿಂಗನಲ್ಲಿ ರೂಪ್ ಕೊಡೋ ರಾಹುಲ್ ಅಂದ್ರೆ ಚೆನ್ನಾಗಿ ರೂಪ್ದ ಕೊಟ್ಟ. ಸೊ ನಾವ್ ಇವಾಗ ಇದೇ ಹೋಟ್ಲಿಗೆ ಬಂದಿದ್ವಿ. ನೀವು ನೋಡ್ಬೋದು ಎಷ್ಟು ಇವಾಗ ಎಲ್ಲ ಖಾಲಿ ಹೊಡಿತಿದೆ ಆ ಕಡೆ ಎಲ್ಲ. ಬಟ್ 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 ನಾವು ಬಂದಿರೋ ಟೈಮಿಂಗ್ಸ್ 4 ಗಂಟೆ ಮೋಸ್ಟ್ಲಿ, ಅದಕ್ಕೆ ಖಾಲಿ ಹೊಡಿತಾ ಇರಬೇಕು. ಮಧ್ಯಾಹ್ನ ಹಂಗೆ ಜನ ಇರ್ತಾರೆ ಅನ್ಸುತ್ತೆ 2 ಗಂಟೆಗೆ. ನಾವೀಗ ಇನ್ನೇನ್ ಸಾಯಂಕಾಲ ಆಯ್ತು, 4 ಗಂಟೆಗೆ ಬಂದಿದೀವಿ. ನಾರ್ಮಲ್ ಬಿರಿಯಾನಿ ತಿಂತೀವಿ, ಇಲ್ಲಿ ನಾಟಿ ಚಿಕನ್ ಬಿರಿಯಾನಿ ಸಿಗುತ್ತೆ, ಅದೊಂದು ಫೇಮಸ್ ಇಲ್ಲಿ. ಅದೊಂದು ಆರ್ಡರ್ ಮಾಡಿದೀನಿ. ಅಣ್ಣ ಏನಿದು ಚಿಕನ್ ಎಲ್ಲ ಒಂದ್ಗೆ ಹಾಕೊಂಡ್ರ? ಇದು ಪೆಪ್ಪರ್ ಚಿಕನ್, ಇದು ಬಿರಿಯಾನಿ, ಇದು ಕೈಮಾ ಊಟನಾ? ಇದೇನಿದು ಮಟನ್ ಅಲ್ವಾ? ಮಟನ್ ಕುರ್ಮಾ ಜೊತೆ ಮುದ್ದೆ. ಇದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಆಕ್ಚುಲಿ ಚಂದ್ರು ಅವರ ಹೋಟೆಲ್ ಅಲ್ಲಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮತ್ತೆ ಪೆಪ್ಪರ್ ಇದು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅದು ಫೇಮಸ್. ಅದಿಲ್ಲ ನಮ್ ದುರಾದೃಷ್ಟಕ್ಕೆ. ಅದಾದ್ಮೇಲೆ ಇದು ಮಟನ್ ಕುರ್ಮಾ. ಫಸ್ಟ್ ಬಿರಿಯಾನಿ ಟೇಸ್ಟ್ ಮಾಡೋಣ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಇದು, ನಾರ್ಮಲ್ ಅಲ್ಲ. ನೀವೆಲ್ಲಾನು ಹೋದ್ರೆ ನಾರ್ಮಲ್ ಬಿರಿಯಾನಿ ಸಿಗುತ್ತೆ, ಇಲ್ಲಿ ನಾಟಿ ಸ್ಟೈಲ್ ಇದೆ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಇದು ನೋಡಿ ಪೆಪ್ಪರ್ ಚಿಕನ್ ಅಂತೆ, ಪೆಪ್ಪರ್ ಚಿಕನ್. ಸೊ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ. ಒಂದ್ ಲೆಗ್ ಬೇರೆ ಬಂದಿದೆ. ಹೇಗಿದೆ? ಜ್ಯೂಸಿ ಆಗಿದೆಯಾ? ಫ್ಲೇವರ್ ಲಿಮಿಟ್ ಆಗಿದೆ, ಜಾಸ್ತಿನೂ ಫ್ಲೇವರ್ ಇಲ್ಲ. ಆಚೆ ಕಡೆ ಜಾಸ್ತಿ ಖಾರನೂ ಇಲ್ಲ, ಈತ ಕಡೆ ಜಾಸ್ತಿ ಸಪ್ಪೆನೂ ಇಲ್ಲ, ಮೀಡಿಯಂ ಆಗಿ. ಮಸಾಲ ಜಾಸ್ತಿ ಹಾಕಿಲ್ಲ, ನಮಗೆ ಹೆಂಗ್ ಬೇಕೋ ಅಂತ ಹಾಕಿದಾರ. ಇದೆ ಚಿಕನ್ ಪೆಪ್ಪರ್ ಇದು ಫುಲ್ಲು. ಎಷ್ಟು 1 2 3 4 5 6 7 ಒಂದು 8 ಪೀಸ್ ಕೊಡ್ತಾರೆ. ನಾವೊಂದು 3 ತಿನ್ಕೊಂಡ್ವಿ ಆಲ್ರೆಡಿ. ಇದನ್ನ ಬಿರಿಯಾನಿ ಜೊತೆ ಟ್ರೈ ಮಾಡೋಣ. ಬೆಳ್ಳುಳ್ಳಿ ಕಬಾಬ್ ಒಂದು ಸಿಕ್ಕಿಲ್ಲ, ಅದೊಂದು ಬೇಜಾರಾಯ್ತೈತೆ. ಬಿರಿಯಾನಿ ಜೊತೆ ಸೂಪರ್ ಆಗಿದೆ, ಆರಾಮಾಗಿ ತಿನ್ಬೋದು. ಜಾಸ್ತಿ ಸ್ಪೈಸು ಇಲ್ಲ, ಏನಿಲ್ಲ. ನಾರ್ಮಲ್ ನಾವು ಪೆಪ್ಪರ್ ಸಾಲ್ಟ್ ತಿಂತೀವಲ್ಲ, ಪೆಪ್ಪರ್ ಫ್ಲೇವರ್ ಹೊಡೆಯುತ್ತೆ, ಜಾಸ್ತಿ ಖಾರನೂ ಇಲ್ಲ, ಆರಾಮಾಗಿ ತಿನ್ಬೋದು. ಒಳ್ಳೆ ಡಿಶ್ಶು, ಬಿರಿಯಾನಿ ಜೊತೆ ಆರಾಮಾಗಿ ತಿನ್ಬೋದು. ಇನ್ನು ಮಟನ್ ಕೆಂಪು ಕಲರ್ ಮಟನ್ ಇದೆಯಲ್ವಾ, ಇದ್ರದ್ದು ಒಂದು ವಿಶೇಷ ಇದೆ. ಅಪ್ಪು ಸರ್ ಅವರ ಜೇಮ್ಸ್ ಸಿನಿಮಾ ಯಾರು ತಾನೇ ನೋಡಿಲ್ಲ, ಎಲ್ಲರೂ ನೋಡಿದೀರಾ. ಸೊ ಜೇಮ್ಸ್ ಶೂಟಿಂಗ್ ಟೈಮಲ್ಲಿ ಕಾಶ್ಮೀರಾಗ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿರೋರ್ಗೆಲ್ಲಾನು ಅವರು ಕೆಂಪು ಕಲರ್ ಮಟನ್ ಸಾಂಬಾರ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ಅದಕ್ಕೆ ಚಂದ್ರು ಸರ್ ಇಲ್ಲಿ ಓನರ್ ಏನಿದಾರಲ್ಲ, ಅವರು ಕಾಲ್ ಮಾಡಿ, ಚಂದ್ರು ಬಾಸ್ ನಮಸ್ಕಾರ ಬಾಸ್, ಹೇಳಿ ಬಾಸ್. ನಾನು ಒಂದು 10 kg ಮಟನ್ ಸೌದೆ ಒಲೆಯಲ್ಲಿ ಮಾಡ್ಬೇಕು. ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಬೇಕು ನನಗೆ. ಕೆಂಪು ಕಲರ್ ಮಸಾಲೆ ಏನಾದ್ರು ಒಂದು ಸಾರು ಮಾಡ್ಬೇಕು, ಮಟನ್ ಸಾರು. ರೆಡ್ ಕಲರ್ ಮಟನ್ ಸಾರ್ ಇರ್ಬೇಕು, ಆ ತರ ಮಾಡ್ಕೊಡ್ತೀನಿ. ವಿಡಿಯೋ ಮಾಡಿ ನೀಟಾಗಿ ನಿಮ್ಗೆ ಕಳಿಸ್ತೀನಿ. ಸೂಪರ್, ಥ್ಯಾಂಕ್ ಯು ಚಂದ್ರ. ಓಕೆ ಬಸ್, ಓಕೆ ಬಸ್. ಸೊ ನೋಡಿದ್ರಲ್ಲ, ಅದಾದ್ಮೇಲೆ ಇವ್ರು ಹೇಳ್ತಾರೆ, ಅಪ್ಪು ಸರ್ ಜೇಮ್ ಶೂಟಿಂಗ್ ಅಲ್ಲಿ ಅಲ್ಲೇನು ಕಾಶ್ಮೀರಾಗ ಹೋಗಿರ್ತಾರೆ ಮಿಲಿಟರಿ, ಪ್ರತಿಯೊಬ್ಬರಿಗೂ ಕೂಡ ಅವ್ರ ಕೈಯಾರೆ ಮಟನ್ ಸಾಂಬಾರ್ ಮಾಡ್ಕೊಟ್ಟು ಅಲ್ಲಿ ಮಿಲಿಟರಿ ಅವರಿಗೆ ಎಲ್ಲಾರ್ಗೂ ಸೇರಿ ತುಂಬಾ ಚೆನ್ನಾಗಿ ಮಾಡಿ, ಅಷ್ಟು ಜನ ತಿಂದು ಸಾಕಾಗಿತ್ತು. ಪುನೀತ್ ಅವರೇ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ 10% ನಾನು ಹೇಳ್ಕೊಟ್ಟಿದ್ದೆ ಅಡಿಗೆಯಿಂದ, ನನ್ಗೊಂದು ಖುಷಿ ಆಯ್ತು. ಇದೊಂದು ಪೀಸ್ ಟ್ರೈ ಮಾಡೋಣ. ನಾವು ಮುದ್ದೆ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಮುದ್ದೆ ಜೊತೆ ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಕ್ರೇಜಿ ಅನ್ಕೊಳ್ಳಿ. ಮಟನ್ ಟ್ರೈ ಮಾಡೋಣ. ಮಟನ್ನು
ಮಟನ್ ಕ್ರೇಜಿ ಆಗಿದೆ. ಮಟನ್ ಮೇನ್ ನಮ್ಗೆ ಇಷ್ಟ ಆಗೋದು ಯಾವಾಗ ಹೇಳಿ, ಎಳೆ ಎಳೆ ಆಗಿದ್ದಾಗ. ಮಟನ್ ಸೂಪರು. ನಾಟಿ ಕೋಳಿ ಬಿರಿಯಾನಿ ಅಂತ ಕೊಟ್ಟಿದ್ದಾರೆ, ಬಟ್ ನಾಟಿ ಕೋಳಿಗೆ ಜಾಸ್ತಿ ಮೂಳೆ ಸಿಗುತ್ತೆ. ಇಲ್ಲಿ ಕೋಳಿ ಪೀಸ್ಗಳಿಗೆ ಒಂದೊಂದೇ ಮೂಳೆ ಇದೆ, ನೀವು ಇಲ್ಲಿ ನೋಡ್ಬೋದು, ಎಲ್ಲ ಒಂದೊಂದೇ ಮೂಳೆ ಇದೆ. ನಾಟಿ ಕೋಳಿ ಆಗಿದ್ದಿದ್ರೆ ಜಾಸ್ತಿ ಮೂಳೆ ಇರ್ತಿತ್ತಲ್ವಾ. A few minutes later. ಸ್ಟಾರ್ಟಿಂಗ್ ಖಾರ ಇರ್ಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಖಾರ ಹೊಡಿತೈತೆ. ಪೆಪ್ಪರ್ ಚಿಕನ್ ಹಾಕೊಂತ ಸ್ವಲ್ಪ ಖಾರ ಇದೆ. ಮಟನ್ ಸಾರು ಖಾರ ಇದೆ, ಪೆಪ್ಪರ್ ಚಿಕನ್ ಖಾರ ಇದೆ. ತಿಂತ ಸಖತ್ ಖಾರ ಅನ್ನಿಸ್ತು. ಪೆಪ್ಪರ್ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಹೆವಿ ಖಾರ ಹೊಡಿತು. ಅಂದ್ರೆ ಖಾರ ಜಾಸ್ತಿ ತಿನ್ನೋರ್ಗೆ ಓಕೆ, ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಖಾರ ಅನ್ಸುತ್ತೆ. ಊಟ ಮಾಡ್ಕೊಂಡು ಬಂದ್ವಿ. ಅಲ್ಲಿ ತಿನ್ಬೇಕಾದ್ರೆ ಖಾರ ಹೊಡಿಲಿಲ್ಲ, ಇವಾಗ ಖಾರ ಹೊಡಿತೈತೆ. ಸ್ವಲ್ಪ ಹೊಟ್ಟೆ ಉರಿ ತರ, ಅಂದ್ರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಅನ್ನಿಸ್ತು ನನಗೆ. ಬಿರಿಯಾನಿಲಿ ಇರ್ಲಿಲ್ಲ, ಇದು ಮೋಸ್ಟ್ಲಿ ಪೆಪ್ಪರ್ ಚಿಕನ್ ಅಲ್ಲಿ ಮತ್ತೆ ಮಟನ್ ಸಾಂಬಾರಲ್ಲಿ ಇತ್ತು ಸ್ಪೈಸು. ಚಿಕನ್ 240, ಮಟನ್ ಕುರ್ಮಾ 270, ಇದು ಚಿಕನ್ ಬಿರಿಯಾನಿ 190. ಸೊ ಓವರಾಲ್ ಆಗಿ 745 ರೂಪಾಯಿ ಆಗಿದೆ. ಹೊಟ್ಟೆ ತುಂಬಾ ಇಬ್ರು ತಿನ್ನಕ್ಕೆ ಒಂದ್ 700-800 ರೂಪಾಯಿ. ಇದು ಕಾಸ್ಟ್ಲಿ ಅನ್ಸುತ್ತೆ ನನಗೆ, ಯಾಕೋ ಅಮೌಂಟು ಕಾಸ್ಟ್ಲಿ ಅನ್ಸುತ್ತೆ. ಮತ್ತೆ ಹೆವಿ ಖಾರ. ಫುಡ್ ಏನೋ ಸಿಕ್ಕಾಪಟ್ಟೆ ಖಾರ ಇತ್ತು. ಒಂದು ಫುಡ್ಗೆ 260 ರೂಪಾಯಿ. ಓಕೆ ಕೊಡೋಣ. ಸರ್ವಿಸು ಸರಿ ಇಲ್ಲ. ಟೈಮ್ ಬಂದಿತ್ತು ಲೇಟೇ ನಾವು, ಆದ್ರೆ ಸರ್ವಿಸ್ ಸರಿ ಇಲ್ಲ. ಏನ್ ಕೇಳಿ ಇಲ್ಲ ಅಂತವ್ರೆ. ಆದ್ರೆ 2 ಫುಡ್ಗೆ 3 ಫುಡ್ಗೆ 1800 ರೂಪಾಯಿ ತಗೊಂಡಿದೆ. ನಾಟಿ ಮಿಲ್ಸಲ್ಲಿ ಏನೇನ್ ಹಾಕಿದ್ರು? ನಾಟಿ ಸಾಂಬಾರ್, ನಾಟಿ ಇದು ಮಾತ್ರ ನಾಟಿ ಸಾಂಬಾರ್ ಇತ್ತು, ಮೂಳೆ ಅದೇ ಮಾಮೂಲಿ ಕೋಳಿ ಇತ್ತು. ಅದಾದ್ಮೇಲೆ 2 ಮುದ್ದೆ ನಾಟಿ ಅಂದ್ಬಿಟ್ಟು ಕೊಟ್ರು, ಹಾಫ್ ರೈಸ್. ಅಷ್ಟಕ್ಕೆ 1018 ರೂಪಾಯಿ. ಹೊಟ್ಟೆ ತುಂಬಾ ಹೊಟ್ಟೆ ತುಂಬೋದಿಲ್ಲ, ಹೊಟ್ಟೆ ಉರಿತೈತೆ. ಅಷ್ಟು ಖಾರ ಹಾಕಿಕೋರು. ಪೆಪ್ಪರ್ ಚಿಕನ್ ಅಂತ ಕೊಟ್ರೆ ಅಷ್ಟೊಂದು ಖಾರ ಐತಿ. ಸೊ ನಿಮ್ಮ ಅಭಿಪ್ರಾಯ ಏನು ಚಂದ್ರು ಫ್ಯಾಮಿಲಿ ರೆಸ್ಟೋರೆಂಟ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.